ದೇವಾಂಶಿತರನ್ನ ಎಲ್ಲರನ್ನೂ ಕೂಡ ಅತ್ಯಂತ ಭಕ್ತಿಯಿಂದ ಧ್ಯಾನಿಸಿಕೊಂಡು 4ನೇ ಬಾರಿ ಸಚಿವನಾಗಿ ಹುಟ್ಟೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಪಕ್ಷದ ಯುವ ಧುರೀಣರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶಿವಗುಂಡಪ್ಪನವರೇ, ಸೋದರ ಸಮಾನರಾಗಿರ್ತಕ್ಕಂಥ ಗಂಗಬಣ್ಣ ಬೆಳೂರವರೇ, ಇನ್ನೊಬ್ಬ ಸೋದರ ಸಮಾನರಾಗಿರ್ತಕ್ಕಂಥ ಬಸಪ್ಪಣ್ಣ ಚೌಲರವರೇ, ಯಕ್ಷಂಬೆ ಅವರೇ, ವೀರಣ್ಣ ಹಂಚಾಳ ಅವರೇ, ರಾವಸಾಬ್ ಕೈಲಿ ಅವರೇ, ಅವರೇ, ಈಶ್ವರ್ ಶೋಧಿ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯುವ ಮಿತ್ರರೇ, ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿ ನಾನು ಸ್ವಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಪ್ರೀತಿ, ಅಭಿಮಾನ ಮತ್ತು ಬಾಲ್ಯದಿಂದಲೂ ಕೂಡ ಇಲ್ಲಿವರೆಗೆ ನಿರಂತರವಾಗಿ ನನ್ನ ಏಳಿಗೆಗಾಗಿ ನನಗೋಸ್ಕರ ಶ್ರಮಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಬರೀ ಶ್ರಮಿಸಲಿಲ್ಲ, ಬರೀ ಮತ ಹಾಕಲಿಲ್ಲ, ನಮ್ಮ ಮನೆ ಮಗ ಯಾವಾಗಲೂ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ಹೇಳಿ ಅಂತಃಕರಣ ಭಾವದಿಂದ ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳಿಗೆ, ತಾಯಿಯರಿಗೆ, ಯುವ ಮಿತ್ರರಿಗೆ ನಾನು ಎಷ್ಟು ಕೋಟಿ ನಮನಗಳನ್ನು ಸಲ್ಲಿಸಿದರೂ ಕೂಡ ಅದು ಕಡಿಮೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಇದೇ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬೆಳೆದು ನನ್ನನ್ನು ತಿದ್ದಿ ತೀಡಿ ಈ ಮಟ್ಟಕ್ಕೆ ಅನೇಕ ಊರಿನ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ತಿದ್ದಿ ಬುದ್ಧಿ ಹೇಳಿರ್ತಕ್ಕಂಥ ಅನೇಕ ಹಿರಿಯರು ನನಗೆ ಮಾರ್ಗದರ್ಶನವನ್ನು ಮಾಡಿದರು. ಬಹುಶಃ ನನಗನ್ನಿಸುತ್ತೆ ನನ್ನ ಪೂರ್ವ ಜನ್ಮದ ಏನೋ ಪುಣ್ಯ ಇತ್ತು, ಇಂಥ ಊರಿನಲ್ಲಿ ನಾನು ಮತ್ತೆ ಹುಟ್ಟಿ ಬಂದಿದ್ದೀನಿ. ಯಾಕಂದರೆ ಇಂಥ ಜನ, ಇಂಥ ಮಾರ್ಗದರ್ಶಕರು, ಇಂಥ ನನಗೋಸ್ಕರ ಹಗಲಿಗೂ ದುಡಿತಕ್ಕಂಥ ಜನ ಬೇರೆ ಯಾವ ಗ್ರಾಮದಲ್ಲೂ ಕೂಡ ಅದು ಸಿಗಲಿಕ್ಕೆ ಮತ್ತು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಒಗ್ಗಟ್ಟಿನಿಂದ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಹಂತದಲ್ಲಿಯೂ ಕೂಡ ನನಗೆ ಸಹಾಯ ಮಾಡಿದಿರಿ, ಸಹಕಾರ ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದಿರಿ. ನನಗೋಸ್ಕರ ಹಗಲು ರಾತ್ರಿ ನೀವೆಲ್ಲ ದುಡಿದಿರಿ, ಆದರೆ ನಿಮಗೋಸ್ಕರ ನಾನೇನು ಮಾಡಿಲ್ಲ ಅಂತೇಳಿ ನನ್ನ ಭಾವನೆ. ಆದರೆ ನಮ್ಮ ಮನೆ ಮಗ ಬೆಳಿಬೇಕು, ನಮ್ಮ ಮನೆ ಮಗ ಉತ್ತಂಗಕ್ಕೆ ಹೋಗಬೇಕು, ನಮ್ಮ ಊರಿನ ಕೀರ್ತಿ ರಾಜ್ಯ ತುಂಬ ಅದು ಹರಡಬೇಕು ಅಂತಕ್ಕಂಥ ಒಂದೇ ಒಂದು ಬಯಕೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದಿರಿ. ಬಹುಶಃ ನೀವು ಮಾಡಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆಶೀರ್ವಾದ ಬಲದಿಂದ ನಿಮ್ಮ ಮನೆ ಮಗ 4ನೇ ಬಾರಿಗೆ ಸಚಿವನಾಗಿದ್ದೀನಿ ಅಂತಕ್ಕಂಥ ವಿಶೇಷವಾಗಿ ಅದು ನಾಗೂರು ಇರ್ಬೋದು, ಗಡವಾಡ ಇರ್ಬೋದು, ಊರು ಎರಡಿದ್ರೂ ಕೂಡ ಒಂದು ಮನುಷ್ಯನಿಗೆ 2 ಕಣ್ಣುಗಳು ಹೇಗಿರ್ತಾವೋ ಅದೇ ಥರ 2 ಊರದ ಗ್ರಾಮದ ಜನ ನನಗೆ
ಬಹುಕಾಲಗಳಿಂದ ನನಗೆ ಆಶೀರ್ವಾದವನ್ನು ಪಡ್ತಾ ಬಂದಿದೆ. ಇಲ್ಲಿವರೆಗೆ ನಮಗೆ ದೊಡ್ಡವಾಡ ನಾಗನೂರ ಅಂತಕ್ಕಂಥ ಭೇದ ಬೇರೆನೇ ಇಲ್ಲ. ಒಂದೇ ಥರದಿಂದ ಒಂದೇ ತಾಯಿ ಮಕ್ಕಳಂತೆ ಇಲ್ಲಿವರೆಗೆ ಸಾಗ್ತಾ ಬಂದಿದ್ವಿ. ಆ ದೇವಿಯಲ್ಲಿ ಇಷ್ಟೇ ಕೇಳೋಣ, ಮುಂದೊಂದು ಜನ್ಮ ಇದ್ದರೆ ಮತ್ತೆ ಇದೇ ಗ್ರಾಮದಲ್ಲಿ ನಮ್ಮನ್ನು ಓದಿಸುವಂಥದ್ದು ಈ ಒಂದು ಸಂದರ್ಭದಲ್ಲಿ ಯಾಕಂದರೆ ಇಂಥ ಜನ ಎಲ್ಲಿ ಹೋದರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜನರನ್ನು ಪಡ್ಕೊಂಡಿರೋದು ಬಹುತೇಕ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ಅಂಥ ಒಂದು ಜನರ ಮಧ್ಯದಲ್ಲಿ ಇವತ್ತು ನಾನು ನಿಮ್ಮೆಲ್ಲರ ಅಂತಃಕರಣ ಪೂರ್ವಕವಾಗಿರ್ತಕ್ಕಂಥ ಸತ್ಕಾರ ಕೂಡ ನೀಡಿದೆ. ನೀವು ಹೇಳ್ಬೋದು ನಾವೇನು ಮಾಡಲಿಕ್ಕೆ ಒಂದು ಹಾರ ಜೀವ ಶಾಲೆ, ಯಾರು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಒಂದು ಹಾರ ಒಂದು ಶಾಲೆ ಹಾಕ್ತಾರಲ್ಲ, ಅದು ಅವನ ಜೀವನದಲ್ಲಿ ಅದೊಂದು ರಕ್ಷಾ ಕವಚಾಗ ಹೊರಹೋಗ್ತದ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾನು ನಿಮ್ಮ ಎಷ್ಟು ಸೇವೆ ಮಾಡಿದ್ರೂ ಕೂಡ ಕಡಿಮೆ. ಇಡೀ ಜೀವನದುದ್ದಕ್ಕೂ ಕೂಡ ನಿಮ್ಮ ಸೇವೆಯನ್ನು ಮಾಡಿದರೂ ಕೂಡ ನೀವು ಮಾಡಿರ್ತಕ್ಕಂಥ ನನ್ನ ಮೇಲೆ ಹೊರಿಸಿರ್ತಕ್ಕಂಥ ಉಪಕಾರದ ಋಣ ತೀರಿಸಲಿಕ್ಕಂತೂ ಆಗಲ್ಲ. ಆದರೆ ನನ್ನ ಶಕ್ತಿ ಮೀರಿ ನಾನು ಇಷ್ಟೇ ಹೇಳ್ತೀನಿ, ನನ್ನ ಶಕ್ತಿ ಮೀರಿ ದುಡಿದು ನೀವು ಹೊರಿಸಿರ್ತಕ್ಕಂಥ ಉಪಕಾರದ ಋಣದಲ್ಲಿ ಸ್ವಲ್ಪ ಆದರೂ ಕೂಡ ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹುಶಃ ಹಿಂದಿನ ಕೆಲವೇ ದಿನಗಳ ಹಿಂದೆ ನಾನು ಸಿದ್ಧಾರೂಢ ಮಠಕ್ಕೆ ಬಂದಾಗ ನೀವು ಹೇಳಿದ್ರಿ, ಇಲ್ಲೊಂದು ಕಾರ್ಯಗಳಾದಾಗ, ಕಾರ್ಯಕ್ರಮಗಳು ನಡೆದಾಗ, ಸಪ್ತಾಹಗಳು ನಡೆದಾಗ ಊಟದ ಒಂದು ಜಾಗಿದೆ, ಅದಕ್ಕೆ ಮಂಟಪ ಹಾಕಬೇಕು ಅಂತೇಳಿ ಮೊನ್ನೆ ಅದಕ್ಕೆ 50 ಲಕ್ಷ ರೂಪಾಯಿಗಳನ್ನು ಕೆಲವೇ ದಿವಸದಲ್ಲಿ ಬಂದು ಬುದ್ಧಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ಅದನ್ನು ಪೂರ್ಣ ಮಾಡೋಣ. ನೀವ್ಯಾರೂ ನನ್ನ ಹತ್ರ ಬರಬೇಕಾಗಿಲ್ಲ, ನೀವ್ಯಾರೂ ನನಗೆ ಹೇಳಬೇಕಾಗಿಲ್ಲ, ಯಾವುದೇ ಮನವಿ ಕೊಡಬೇಕಾಗಿಲ್ಲ. ನೀವು ಇಷ್ಟೇ ಹೇಳಬೇಕು, ನಾಗನೂರಿನ ಜನ ಯಾವ ಕೆಲಸವನ್ನು ಎಡಗಾಲಿನಿಂದ ಒದ್ದು ತೋರಿಸ್ತೀರಿ ಆ ಕೆಲಸವನ್ನು ನನ್ನ ತಲೆ ಮೇಲೆ ಹೊತ್ತು ಬಂದು ಪ್ರತ್ಯಕ್ಷ ಮಾತಾಡಬೇಕು ಅಂತೇನಿಲ್ಲ. ನನ್ನ ನಂಬರ್ ನಿಮಗೆ ಎಲ್ಲರಿಗೂ ಗೊತ್ತು, ಯಾಕಂದರೆ ನಿಮ್ಮ ಮನೆಯ ಒಬ್ಬ ಸದಸ್ಯರು. ನೀವು ಯಾವುದೇ ಕೆಲಸಗಳಿರಲಿ, ಕಾರ್ಯಗಳಿರಲಿ, ದೊಡ್ಡವಾಡ ಮತ್ತು ನಾಗನೂರು ಕೇವಲ ಫೋನ್ ಮುಖಾಂತರ, ನಾನು ಮಂತ್ರಿ ಆಗಲಿ, ನಾನು ಆಕಾಶದಾಗಿರಲಿ, ಆದರೂ ಕೂಡ ನಾನು ಯಾರು ಅಂದರೆ ನಿಮ್ಮೂರಿನ ಒಬ್ಬ ಮಗನಾಗಿ ಆ ಕೆಲಸ ಮಾಡ್ತೀನಿ ಅಂತ ಯಾವುದೇ ನನಗೆ ಗರ್ವಿಲ್ಲ. ಈ ಊರಿನ ಒಬ್ಬ ಮಗನಾಗಿ, ನಿಮ್ಮೆಲ್ಲರ ಒಂದು ಪ್ರೀತಿಯ ಸೋದರನಾಗಿ ನಿಮ್ಮ ಸೇವೆಯನ್ನು ಮುಂದಿನ ದಿನಮಾನದಲ್ಲಿ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ